ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀನಿಧಿ ಭಟ್. ನಿಮಗೆಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ಬ್ಲಾಗ್ನಲ್ಲಿ ನಿಮಗೊಂದು ದೇವಿ ದೇವಸ್ಥಾನವನ್ನು ತೋರಿಸಲಿಕ್ಕೆ ಇದ್ದೇನೆ. ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಷ್ಟು ನಿಮಗೆ ಹೇಳುತ್ತೇನೆ. ಈ ದೇವಸ್ಥಾನ ಎಲ್ಲಿರುವುದೇನೆಂದರೆ ಮಹಾರಾಷ್ಟ್ರದ ನಾಸಿಕ್ ಬಳಿ ಇರುವ ಸಪ್ತಶೃಂಗಿ ದೇವಿ. ಈ ದೇವಿಯು ಹಿಂದೂ ಧರ್ಮದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. 7 ಪರ್ವತ ಶಿಖರಗಳಿಂದ ಆವೃತವಾಗಿರುವ ಈ ದೇವಿಯನ್ನು 7 ಶಿಖರಗಳ ತಾಯಿ ಎಂದು ಕರೆಯಲಾಗುತ್ತದೆ. ಇದು ಮಹಾರಾಷ್ಟ್ರದ 3.5 ಅಂದರೆ 3.5 ಶಕ್ತಿಪೀಠಗಳಲ್ಲಿ ಅರ್ಧ ಶಕ್ತಿಪೀಠವಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ಶಿವನ ಪತ್ನಿ ಸತಿಯ ದೇಹದ ಬಲಗೈಯು ಭೂಮಿಗೆ ಬಿದ್ದ ಸ್ಥಳಗಳಲ್ಲಿ ಇದು ಒಂದಾಗಿದೆ. ದೇವಿ ಭಾಗವತ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣಗಳಲ್ಲಿ ಈ ದೇವಾಲಯದ ಬಗ್ಗೆ ಉಲ್ಲೇಖವಿದೆ. ಹಾಗೆಯೇ ಈ ದೇವಿಯು 18 ತೋಳುಗಳನ್ನು ಹೊಂದಿದ್ದಾಳೆ. ದೇವಿಯ ಚಿತ್ರವು ಸರಿಸುಮಾರು 8 ಫೀಟ್ ಎತ್ತರದ ಮತ್ತು ಕೇಸರಿ ಬಣ್ಣದಲ್ಲಿ ಕಾಣುತ್ತದೆ, ಏಕೆಂದರೆ ಇದು ಸಿಂಧೂರದಿಂದ ಮುಚ್ಚಲ್ಪಟ್ಟಿದೆ. ದೇವಿ ಮಹಾತ್ಮೆಯಲ್ಲಿ ವಿವರಿಸಿದಂತೆ ಮಹಿಷಾಸುರನನ್ನು ವಧಿಸಲು ದೇವಿಗೆ ವಿವಿಧ ಆಯುಧಗಳನ್ನು ಉಡುಗೊರೆಯಾಗಿ ನೀಡಲಾಯಿತು. ಅವಳು ಇವುಗಳನ್ನು ತನ್ನ ತೋಳುಗಳಲ್ಲಿ ಹಿಡಿದಿದ್ದಾಳೆ. ಹಾಗೆಯೇ ದೇವಿ ಮಹಾತ್ಮೆಯನ್ನು ಮಾರ್ಕಂಡೇಯ ಋಷಿ ಈ ಸ್ಥಳದಲ್ಲಿ ರಚಿಸಿದ್ದಾರೆ ಎಂದು ನಂಬಲಾಗಿದೆ. ಸಪ್ತಶೃಂಗಿ ದೇವಸ್ಥಾನದ ಪ್ರಮುಖ ಹಬ್ಬವೆಂದರೆ ಚೈತ್ರೋತ್ಸವ ಮತ್ತು ನವರಾತ್ರಿ. ಆ ದಿನದಂದು ಅನೇಕ ಸಂಖ್ಯೆಯಲ್ಲಿ ಜನರು ಸೇರಿರುತ್ತಾರೆ. ಇದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಕಲ್ವಾರ್ ತಾಲೂಕಿನ ನಂದೂರಿ ಗ್ರಾಮದ ಬಳಿ ಸಮುದ್ರದ ಮಟ್ಟದಿಂದ ಸುಮಾರು 4659 ಅಡಿ ಎತ್ತರದಲ್ಲಿದೆ. ದೇವಾಲಯವನ್ನು ತಲುಪಲು 510 ಮೆಟ್ಟಲುಗಳನ್ನು ಹತ್ತಬೇಕು. ಸುಲಭವಾಗಿ ತಲುಪಲು ಫ್ಯಾಬ್ರಿಕ್ಯಾರಲ್ ಟ್ರಾಲಿ ಸೌಲಭ್ಯವು ಲಭ್ಯವಿದೆ. ನಾವು ಸುಮಾರು 1 ಗಂಟೆಗಳ ಕಾಲ ಸಾಲಿನಲ್ಲಿ ನಿಂತೆವು. ನಂತರ ದೇವರ ದರ್ಶನ ಪಡೆದೆವು. ಸಾಲಿನಲ್ಲಿ ನಿಂತಾಗ ಕೆಲವು ಮಂಗಗಳನ್ನು ನೋಡಿ ತುಂಬ ಸಂತೋಷವಾಯಿತು. ಅವುಗಳನ್ನು ನೋಡಿ ನಾವು ಎಲ್ಲರೂ ಬಹಳ ಖುಷಿಪಟ್ಟೆವು. ಸಪ್ತಶೃಂಗಿ ದೇವಿಯ ದರ್ಶನವನ್ನು ತುಂಬ ಹತ್ತಿರದಿಂದ ಪಡೆಯಬಹುದು. ನೀವು ಯಾವಾಗಲಾದರೂ ಈ ಭಾಗಕ್ಕೆ ಬಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಂದು ನಾನು ಸಲಹೆ ನೀಡುತ್ತೇನೆ. ಇಲ್ಲಿ ಭೇಟಿ ನೀಡಿದರೆ ಮನಸ್ಸಿಗೆ ಅಪಾರ ತೃಪ್ತಿ ಸಿಗುತ್ತದೆ. ಹಾಗೆಯೇ ಫ್ರೆಂಡ್ಸ್, ಇಲ್ಲಿ ಇರುವ ಬೆಟ್ಟ ಗುಡ್ಡಗಳು ಮತ್ತು ಪ್ರಕೃತಿ ಸೌಂದರ್ಯ ತುಂಬ ಅದ್ಭುತವಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ನಾವು ಇಲ್ಲಿ ತೆಗೆದಿರುವ ಕೆಲವು ಸುಂದರ ಫೋಟೋಗಳನ್ನು ಕೂಡ ಮುಂದೆ ನೋಡಬಹುದು. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಪ್ರೋತ್ಸಾಹವೇ ನನಗೆ ಇನ್ನಷ್ಟು ಉತ್ತಮ ವಿಡಿಯೋ ಮಾಡಲು ಪ್ರೇರಣೆ ನೀಡುತ್ತದೆ. ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಭೇಟಿಯಾಗೋಣ. ಬಾಯ್ ಫ್ರೆಂಡ್ಸ್.